ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಅಭಿನಯಿಸಿರುವಂತಹ ಡೆವಿಲ್ ಮೂವಿ ರಿಲೀಸ್ ಆಗಿ 25 ದಿನ ಆಗಿ 50ನೇ ದಿನಕ್ಕೆ ದಾಪುಗಾಲಿಡ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಯಾದಂತಹ ಸಂತೋಷ್ ಅವ್ರದ್ದು ಬರ್ಡೇ ಇದೆ. ಅವರು ಅಂಧರ ಮಕ್ಕಳಿಗೆ ಒಂದು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆಯೇ ಅಂಧರ ಮಕ್ಕಳು ದರ್ಶನ್ ಅವರ ಡೆವಿಲ್ ಮೂವಿಗೂ ಕೂಡ ಹಾಡ್ತಾರೆ. ಬನ್ನಿ. ಏನಿದು ಅಂಧರ ಶಾಲೆಗೆ ಬಂದಿದ್ದಾರೆ, ಕಾರಿಂದ ಸೈಕಲ್ ಹೊರಗಾಗ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆಯಿತಾ. ನಾವುಗಳೇ ಎಷ್ಟೊಂದು ಸಲ ಗಾಡಿ ಓಡಿಸ್ಬೇಕಾದ್ರೆ ಹೋಗಿ ಡಿಕ್ಕಿ ಹೊಡಿತೀವಿ, ಆಕ್ಸಿಡೆಂಟ್ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಕಣ್ಣಿಲ್ಲ ಅಂದರೂ ಕೂಡ ಈ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಸೈಕಲ್ ಹೊಡಿತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. 3 ಜನ 4 ಜನ ಒಟ್ಟೊಟ್ಟಿಗೆ ಸೈಕಲ್ ಹೊಡಿತಿರ್ತಾರೆ. ಆದರೆ ಒಬ್ರಿಗೊಬ್ರಿಗೆ ಯಾರಿಗೂ ಕೂಡ ಡಿಕ್ಕಿ ಹೊಡಿಯಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿರೋ ಟೀಚರ್ಸ್ಗಳು ಈ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಕೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಅಂತ. ನಿಮ್ಮ ಸುತ್ತಮುತ್ತ ಯಾರಾದರೂ ಕಣ್ಣು ಕಾಣಿಸ್ದೇ ಇರೋ ಮಕ್ಕಳಿದ್ರೆ ಈ ಶಾಲೆಗೆ ಕರ್ಕೊಂಡು ಬಂದುಬಿಟ್ರೆ ಇವ್ರನ್ನೂ ಕೂಡ ಇಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ₹1 ಕೂಡ ತಗೊಳ್ಳಲ್ಲ ಅವರು. ಅಷ್ಟು ಚೆನ್ನಾಗಿ ಇಲ್ಲಿರೋ ಮಕ್ಕಳಿಗೆಲ್ಲ ಓದಿಸ್ತಾ ಇದ್ದಾರೆ, ನೋಡ್ಕೊತಾ ಇದ್ದಾರೆ. ಎಲ್ಲಿದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಜ್ಞಾನಜ್ಯೋತಿ ಅಂಧರ ಪಾಠಶಾಲೆಯಲ್ಲಿ ಈ ಮಕ್ಕಳಿರುವಂತಹದ್ದು. ಇದೇ ಜಾಗಕ್ಕೆ ದರ್ಶನ್ ಅವರ ಅಭಿಮಾನಿಯಾದಂತಹ ಸಂತೋಷ್ ಅವರು ಮಕ್ಕಳಿಗೆ ಸೈಕಲ್ಲು, ಥ್ರೋಬಾಲು, ವಾಲಿಬಾಲು, ಫುಟ್ಬಾಲು, ಕ್ರಿಯೇಟಿವಿಟಿ ವರ್ಕ್ಗೆ ಬಿಲ್ಡಿಂಗ್ ಬ್ಲಾಕ್ಸ್ಗಳಿರ್ಬೋದು, ಅಥವಾ ಅವ್ರಿಗೆ ಫ್ರೀ ಟೈಮಲ್ಲಿ ಆಟ ಆಡೋಕ್ಕೆ ಟೆಡಿ ಬೇರ್ಸ್ ಇರ್ಬೋದು, ಅದನ್ನೆಲ್ಲ ಡೊನೇಟ್ ಮಾಡ್ತಾ ಇದ್ದಾರೆ. ದುಚ್ಚಗಲ್ಲ ಮುಲ್ರಕ ಅಲ್ಲಕ್ಕ ಮುದ್ದುಚ್ಚಕಲ್ಲ ಮುಲ್ರಕ ರಾಮ್ ಸೋನಾ ಮಿರ್ಲಿಟ ಬಟರ್ ಬ್ಲಾಕ್ ವೆಸ್ಟರ್ ಪಕ್ಕ ರೈಸ್ ಜನ್ ರೈಸ್ ಪೇಸ್ ಪಕ್ಕ ಚಿನ್ನ ಓಯ್ ಚಿನ್ನ ಬನ ಜನ್ ರೈಸ್. ನಮ್ಮೂರಲ್ಲಿ ನಂದೇ ಪಾಸು, ತಾಸ ಅಂದರೆ ಪಾಸ, ದಾಸ ಅಂದರೆ ಪಾಸ, ನಂದು ತೋರಿಸಿ ನಿಭಾಯಿಸು. ಫಸ್ಟ್ ಸ್ಟೆಪ್ಪನ್ನು ಥಿಯೇಟ್ರಲ್ಲಿ ಡಮಾಲ್ ಡಿಮಿಲ್ ಸೌಂಡಿನ ಸೆಲೆಬ್ರೇಷನ್ ಮಾಡೋರು ನಿಜವಾದ ಸೆಲೆಬ್ರಿಟೀಸು. ಹೆಸರಿಡಿದ್ರೆ ಸಾಧ್ಯ ಮಾಡೋಣ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಯ್ ದುಚ್ಚಕಲ್ಲ ಮುಲ್ರಕ್ಕ ಅಲ್ಲಕ್ಕ ದುಚ್ಚಕಲ್ಲ ಮುಲ್ರಕ್ಕ ರಾಮ್ಸೋನ ಮಿರ್ಲಿಟ ಅಲ್ಲಕ್ಕ ಬ್ಲಾಕ್ ಬಸ್ಟರ್ ಪಕ್ಕ ರೈಸ್ ಜನ್ ರೈಸ್ ಪಕ್ಕ ಯಮೋ ರೆಕಾರ್ಡ್ ಬ್ರೇಕ್. ಸೂಪರ್ ಆಗಾಡ್ದೆ ಕಣಪ್ಪ, ಸೂಪರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈ ಮಕ್ಕಳು ಈ ರೀತಿ ಹಾಡ್ತಾ ಇದ್ರು. ಇನ್ನೊಂದಷ್ಟಿದೆ, ನಾನು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಶಾಲೆನ ನೋಡ್ಕೊಳ್ತಾ ಇರುವಂತಹ ಟೀಚರ್ಸು, ಮುಖ್ಯಸ್ಥರಿದ್ದಾರೆ. ಬನ್ನಿ ಅವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಇವತ್ತು ನನ್ನ ಜೊತೆ ಇದ್ದಾರೆ ಸಂದೀಪ್ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಸಂಸ್ಥೆ ಹೆಸರು ಮತ್ತೆ ನೀವು ಏನಿಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸ್ವಲ್ಪ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿ. ನಮ್ಮ ಸಂಸ್ಥೆ ಹೆಸರು ಜ್ಞಾನಜ್ಯೋತಿ ಟ್ರಸ್ಟ್ ಅಂತ. ಓಕೆ. ಸಂಸ್ಥೆಯಲ್ಲಿ ಇದು ಒಂದು ಯೂನಿಟ್. ಇದು ಶಾಲೆ ಹೆಸರು ಜ್ಞಾನಜ್ಯೋತಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಅಂತ. ನಮ್ಮ ಸಂಸ್ಥೆಯ ಉದ್ದೇಶ ಅಂಧ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ. ಮಕ್ಕಳು ಯಾವುದೇ ಯಾರ ಮೇಲೆ ಡಿಪೆಂಡ್ ಆಗದಂಗೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಅದು ನಮ್ಮ ಸಂಸ್ಥೆ ಉದ್ದೇಶ. ನಮ್ಮ ಸಂಸ್ಥೆ ಶುರುವಾಗಿ 20 ವರ್ಷ ಆಗಿದೆ. ಅದರಲ್ಲಿ ಈ ಸ್ಕೂಲ್ ಅಂದ್ರೆ ಶಾಲೆ ಶುರುವಾಗಿ ಒಂದು 5 ವರ್ಷ ಆಗಿದೆ. ಇದು ಅಂಧ ಮಕ್ಕಳಿಗೆ ಅಂತಾನೆ ಒಂದು ಸ್ಪೆಷಲ್ ಸ್ಕೂಲು. ಸರ್ಟಿಫೈಡ್ ಟೀಚರ್ಸ್ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ಮ್ಯೂಸಿಕ್ ಹೇಳ್ಕೊಡ್ತೀವಿ, ಯೋಗ ಹೇಳ್ಕೊಡ್ತೀವಿ, ಕಂಪ್ಯೂಟರ್ ಹೇಳ್ಕೊಡ್ತೀವಿ. Wash your hands before and after taking food. ಮನು ಕೆಲಸದೊಳಿರುತ್ತಿರೆ ಕಣ್ಣು ಗೋಪಿ ಪುಟ್ಟುವು ಹೊರಗಡೆ ಬಂದು. ಎಲ್ಲ ನಾರ್ಮಲ್ ಸ್ಕೂಲಲ್ಲಿ ಏನೇನು ಆಕ್ಟಿವಿಟೀಸ್ ಇದೆಯೋ ಸೊ ಅದೆಲ್ಲ ನಮ್ಮ ಸ್ಕೂಲಲ್ಲಿ ಸಿಗುತ್ತೆ. ಈ ಥರ ನಾವು ಪ್ರತಿ ಮಗುವನ್ನ ನಾವೇ ಬೇರೆ ಬೇರೆ ಡಿಸ್ಟ್ರಿಕ್ಟು ಸ್ಟೇಟ್ಗೆಲ್ಲ ಹೋಗಿ ಸರ್ವೆ ಮಾಡಿಬಿಟ್ಟು ಮಗುವನ್ನ ಕರ್ಕೊಂಬಂದು
ಇಲ್ಲಿ ನಾವು ಹೇಳ್ಕೊಡ್ತೀವಿ. ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಓಕೆ, ಇಲ್ಲಿ ಈಗ ಎಷ್ಟು ಜನ ಮಕ್ಕಳು ನಿಮ್ಮ ಜೊತೆ ಇದ್ದಾರೆ? ಎಷ್ಟು ವಯಸ್ಸಿನ ಮಕ್ಕಳೆಲ್ಲ ಇದ್ದಾರೆ? ಮೇಡಮ್, ನಮಗೆ ಇಷ್ಟೇ ಏಜ್ ಲಿಮಿಟಲ್ಲಿ ಮಗು ಸಿಗಲ್ಲ. ಓಕೆ ನಾವು ಒಂದು ಸರ್ವೆಗೆ ಅಂತ ಹೋದಾಗ ಓಕೆ ಅಲ್ಲಿ ಯಾವ ಏಜ್ ಗ್ರೂಪ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಓಕೆ ನಾವು ಸರ್ವೆಗೆ ಅಂತ ಹೋಗ್ಬಿಟ್ಟು ಹಾಂ ನಾವು ಅಲ್ಲಿ BO ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಬ್ಲ್ಯಾಕ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದ್ರ ಸಪೋರ್ಟ್ ತೊಗೊಂಡು ಅಲ್ಲಿರೋ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ಆ ಮಗುನ ಕರ್ಕೊಂಡ್ಬರ್ತೀವಿ. ಮಗು ಪರ್ಟಿಕ್ಯುಲರ್ ಇದೇ ಏಜ್ ಸಿಗಲ್ಲ ನಮಗೆ. ಕೆಲವ್ರ ಮಕ್ಕಳು 15 ವರ್ಷ ಇರ್ತಾನೆ, ಅವ್ನಿಗೆ ಸ್ಕೂಲೇ ನೋಡಿರಲ್ಲ, ಅವನು ಕರ್ಕೊಂಬರ್ಬೇಕು. ನಮ್ಮ ಇಂಟೆನ್ಷನ್ ಏನು, ಆ ಮಗುಗೆ ಒಂದು ಎಜುಕೇಶನ್ ಕೊಡಬೇಕು, ಅವ್ನು ಇಂಡಿಪೆಂಡೆಂಟಾಗಿ ಬದುಕಬೇಕು. 5 ವರ್ಷದವನು ಸಿಗ್ಬೋದು, 10 ವರ್ಷದವನು ಸಿಗ್ಬೋದು. ನಾವು ಯಾವುದೇ ಏಜ್ ಗ್ರೂಪ್ ಸಿಕ್ಕಿದ್ರೂ ಅವನ್ನ ಕರ್ಕೊಂಬಂದು ನಾವು ಅವ್ನಿಗೆ ಮೊದಲು ಮೂಲ ಬೇಸಿಕ್ ಬ್ರೇಲು ಇದೆಲ್ಲ ಹೇಳ್ಕೊಟ್ಟು ಅವ್ನಿಗೊಂದು 16 ವರ್ಷದಲ್ಲಿ ಅವ್ನಿಗೊಂದು SLC ಮಾಡಿಸಿ ಫ್ಯೂಚರ್ ನೆಕ್ಸ್ಟ್ ಅವ್ನು ಕಾಲೇಜಿಗೆ ಅದಾದಮೇಲೆ ಅವ್ನಿಗೇನು ಬೇಕು ಅದನ್ನೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೊಡ್ತೀವಿ. ಇದು ನಮ್ಮ ಸಂಸ್ಥೆ ಉದ್ದೇಶ. ಓಕೆ, ಮಕ್ಕಳೆಲ್ಲ ಇಲ್ಲೇ ಉಳ್ಕೊಳಕ್ಕೆ ಅವ್ರಿಗೆ ವ್ಯವಸ್ಥೆ ಇದು ರೆಸಿಡೆನ್ಷಿಯಲ್ ಸ್ಕೂಲು, ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ತರ ಚಾರ್ಜಸ್ ಮಾಡಲ್ಲ. ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಓಕೆ, ಮಕ್ಕಳಿಗೆ ಉಚಿತವಾಗಿ ಮಕ್ಕಳಾಗಿದ್ರು ನೀವು ಇಲ್ಲಿ ಸೇರಿಸ್ಕೊತೀರಾ? ಎಲ್ಲ ತರ ಅಂಧ ಮಕ್ಕಳಿಗೆ ನಾವು ಇಲ್ಲಿ ಉಚಿತವಾಗೇ ನೋಡ್ಕೊಳ್ಳೋದು. ನಾವು ಯಾವುದೇ ತರ ಚಾರ್ಜಸ್ ಮಾಡಲ್ಲ. ಅವ್ರಿಗೆ ಎಲ್ಲ ಬೆಡ್ ಇಂದ ಹಿಡಿದು ಊಟ ಇಂದ ಹಿಡಿದು ಮೆಡಿಕಲ್ ಇಂದ ಎಲ್ಲ A to Z ನಾವು ಈಗ ಫ್ರೀ. ಈ ಖರ್ಚು ವೆಚ್ಚ ತುಂಬಾ ಬರ್ಬೋದು, ಹೇಗೆ ನಿಭಾಯಿಸ್ತೀರಾ ಇದೆಲ್ಲ ಅಂತ? ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಹತ್ರ ಒಂದು 300 ಜನ ಇದಾರೆ ಊರಲ್ಲೂ. ಓ ಮೈ ಗಾಡ್. ಎಲ್ಲ ಅಂದ್ರೆ ಸ್ಕೂಲು, ಕಾಲೇಜ್ ಮಕ್ಕಳು, ಆಮೇಲೆ ಹಾಸ್ಟೆಲ್ ಅಲ್ಲಿರೋ ಮಕ್ಕಳು, ಅದಾದ್ಮೇಲೆ ಸ್ಟಾಫ್ ಎಲ್ಲ ಇಷ್ಟ ಆಗುತ್ತೆ ನಮ್ಗೆ. ಡೊನೇಷನ್ ಮುಖಾಂತರನೇ ಆಗೋದು. ಓಕೆ ನಮಗೆ ಅದು ತುಂಬಾ ಇಂಪಾರ್ಟೆಂಟ್. ಪಬ್ಲಿಕ್ಸು ಸೊ ಸಪೋರ್ಟ್ ಇಲ್ಲ ಅಂದ್ರೆ ಸಂಸ್ಥೆ ನಡ್ಸಕ್ ಆಗಲ್ಲ. ಓಕೆ, ನಾವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪಬ್ಲಿಕ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಡೊನೇಷನ್ ಅಂತ ತಕ್ಷಣ ನೆನಪಾಯ್ತು. ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಇನ್ ಕೇಸ್ ಯಾರು ನೋಡ್ತಾ ಇರೋರು ಡೊನೇಟ್ ಮಾಡಬೇಕು ಅಂತ ಮನ್ಸಿರೋರು, ಡೊನೇಟ್ ಮಾಡಬೇಕು ಅಂತ ಅನ್ಸಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಅದೇ ಮೇಡಮ್, ನಮ್ಮ ಸಂಸ್ಥೆ ವೆಬ್ಸೈಟ್ ಜ್ಞಾನಜ್ಯೋತಿ ಅಂತ ಹೊಡೆದ್ರೆ ಫುಲ್ ಡೀಟೇಲ್ ಸಿಗುತ್ತೆ. ಓಕೆ, ಜ್ಞಾನಜ್ಯೋತಿ ಟ್ರಸ್ಟ್ ಅಂತ ಬಂದ್ರೆ ಅದ್ ಬಿಟ್ಟು ನಮ್ದು ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ ಹೇಳ್ಬೋದು, ಹೇಳಿ ಸರ್. 8073 222 548. ಓಕೆ, ಇಲ್ಲಿಗೆ ಫೋನ್ ಮಾಡಿದ್ರೆ ಖಂಡಿತ ನೀವು ಆನ್ಸರ್ ಮಾಡ್ತೀವಿ. ನಾವು ಕೇಳೋದಿಷ್ಟೇ, ನಿಮ್ಮ ಕಡೆ ಎಲ್ಲೇ ಸರೌಂಡಿಂಗ್ ಎಲ್ಲೇ ಒಂದು ಬ್ಲೈಂಡ್ ಮಗು, ಅಂಧ ಮಗು ಇದ್ರೆ ನಮಗೆ ತಿಳಿಸಿ, ಇಲ್ಲ ಅಸಾಧ್ಯ ಆದ್ರೆ ಕರ್ಕೊಂಬನ್ನಿ. ನಾವು ಆ ಮಗುನ ಕಂಪ್ಲೀಟ್ ಸಂಪೂರ್ಣ ಜವಾಬ್ದಾರಿ ನಾವು ತಗೊಂಡು ಮಗು ಒಂದು ಒಳ್ಳೆ ಲೈಫ್ ಸಿಗೋ ತರ ನಾವು ನೋಡ್ಕೊಂತೀವಿ. ನಮ್ಗೆ ಪಬ್ಲಿಕ್ ಸಪೋರ್ಟ್ ಬೇಕು, ಎಸ್ಪೆಷಲಿ ನಿಮ್ಮಂತವ್ರ ಸಪೋರ್ಟ್ ಬೇಕು ಸರ್. ಆಕ್ಚುಲಿ ಈಗ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಇಷ್ಟೊಂದು ಮಕ್ಕಳುಗಳನ್ನ ನೀವು ಸಾಕ್ತಾ ಇದ್ದೀರಾ, ನೋಡಿಕೊಂಡು ಓದಿಸ್ತಾ ಇದ್ದೀರಾ ಅಂದರೆ ನಾರ್ಮಲ್ ಮನುಷ್ಯರನ್ನ ಸಾಕೋದಕ್ಕೂ ಮತ್ತು ಕಣ್ಣಿಲ್ಲದೆ ಇರೋರನ್ನ ಅವ್ರಿಗೆ ಈ ರೀತಿ ಒಂದು ಬದುಕನ್ನು ಕಟ್ಕೊಡೋದು ತುಂಬ ದೊಡ್ಡ ವಿಷಯ. ಸೊ ನಾವೆಲ್ಲರೂ ನಿಮ್ಗೆ ಎಷ್ಟು ಥ್ಯಾಂಕ್ ಮಾಡಿದ್ರು ತುಂಬ ಕಡಿಮೆ. ಮತ್ತು ಅದೇ ತೋರಿಸುತ್ತೆ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಅಂತ. ನಿಜವಾಗ್ಲೂ ಖುಷಿ ಆಯಿತು. ಇದು ನಾನು ಒಬ್ಬನ ಕೈಯಿಂದ ಅಂತಲ್ಲ, ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಟೀಚರ್ಸ್ ಇರ್ಬೋದು, ಹೌಸ್ ಕೀಪರ್ ಇರ್ಬೋದು, ಕುಕ್ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಎಲ್ಲರದು ಕ್ರೆಡಿಟ್ಸ್ ಇರೋದು. ಇದರಲ್ಲಿ ಏನಂದರೆ ನಾನು ಕಾಣಿಸ್ತಾ ಇದ್ದೀನಿ ಅಷ್ಟೇ, ಬಟ್ ಬ್ಯಾಕ್ ಸೈಡ್ ಫುಲ್ಲು ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಝೀರೋ. ಹೌದು ಸರ್. ಇವಾಗ ನೀವು ಪ್ರಾರಂಭ ಮಾಡಿಲ್ಲ ಅಂದರೆ ಅವರಿಗೂ ಒಂದು ಕೆಲಸ ಸಿಗ್ತಾ ಇರಲಿಲ್ಲ, ಮತ್ತು ಅವರು ಈ ಜಾಗಕ್ಕೆ ಬರ್ತಾ ಇರಲಿಲ್ಲ. ಸೊ ಒಂದು ಕಡೆ ಅವರೂ ಹೇಳ್ಕೊಟ್ಟಿಲ್ಲ ಅಂದರೆ ನಿಮಗೂ ಕೂಡ ನಿಭಾಯಿಸೋಕೆ ಕಷ್ಟ ಆಗುತ್ತೆ. ಸೊ ಏನು ಅಂತಂದರೆ ಲೈಕ್ ಟ್ರೈನಲ್ಲಿ 2 ಇರುತ್ತಲ್ಲ ಕಮ್ಮಿ. ಸೊ ಆ ರೀತಿ ಇಬ್ಬರೂ, ಯಾರು ಹೆಚ್ಚು ಯಾರು ಕಡಿಮೆ ಅಂತಲೂ ಹೇಳ್ತಿಲ್ಲ, ಬಟ್ ಎಲ್ರಿಗೂ ಅಷ್ಟು ಶುದ್ಧವಾಗಿರೋ ಮನಸ್ಸು ಮತ್ತು ಮಾಡಬೇಕು ಅಂತಿರೋ ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ನಮ್ಮ ಸಂಸ್ಥೆ ನಡೀತಾ ಇರೋದೇ ಡೊನೇಷನ್ ಮುಖಾಂತರ. ಸೊ ನಮಗೆ ಡೊನೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಅಷ್ಟೇ ಅಲ್ಲದೆ ಈಗ ನಾವು ಇನ್ನೊಂದು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ. ಒಂದು ಬ್ಲೈಂಡ್ ಮಕ್ಕಳಿಗೆ IAS ಮಾಡಿಸ್ಬೇಕು. IAS ಕೋಚಿಂಗ್ಗೆ ನಮಗೆ ಟ್ರೈನರ್ಸ್ ಎಲ್ಲ ಮುಂದೆ ಬಂದಿದ್ದಾರೆ. ಹಾಗಾಗಿ ನಾವು ಒಂದು ಹೊಸ ಬಿಲ್ಡಿಂಗ್ ಶುರು ಮಾಡಿದ್ದೀವಿ. ಮ್ಯೂಸಿಕ್ ಅಕಾಡೆಮಿ ಶುರು ಮಾಡ್ಬೇಕಂತಿದ್ದೀವಿ. ಅದು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ನಮಗೆ ಪಬ್ಲಿಕ್ ಸಪೋರ್ಟ್ ಬೇಕು. ಆಗ ಅದು ಅಷ್ಟೇ ಅಲ್ಲದೆ ನಮಗೆ ಎಲ್ಲೇ ಬ್ಲೈಂಡ್ ಮಕ್ಕಳು ಸಿಕ್ಕಿದ್ರೆ ನಮಗೆ ಕರ್ಕೊಂಬಂದು ಸೇರಿಸಿದ್ರೆ ಇಲ್ಲ ತಿಳಿಸಿದ್ರೆ ನಾವು ಆ ಮಗು ಭವಿಷ್ಯ ಕಂಪ್ಲೀಟಾಗಿ ನಾವು ತೊಗೊತೀವಿ. ಇಷ್ಟ ಹೇಳೋದು. ಓಕೆ ಸರ್, ಒಂದು ಕಡೆ ನಿಮ್ಮ ಮಕ್ಕಳನ್ನ ಮೀಟ್ ಮಾಡಿ, ಅವ್ರ ಹಾಡುಗಳನ್ನ ಕೇಳಿ, ಅವ್ರ ಜೊತೆ ಮಾತಾಡಿ ನಿಜವಾಗ್ಲೂ ನಮಗೆ ಸಖತ್ ಖುಷಿ ಆಯಿತು. ಈ ದಿನ ಮಕ್ಕಳ ಜೊತೆ ಸಮಯ ಕಳೆದಿದ್ದು. ಸೊ ನಾವು ಬಂದಾಗ ತುಂಬ ಚೆನ್ನಾಗಿ ಸ್ಪಂದಿಸಿದ್ರಿ ನೀವು. ಸೊ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.